ರಾಜಮಹಲ್ ಹೋಟೆಲ್ನಲ್ಲಿ ಕೋಟಿ ಕೋಟೆ ಕ್ಯಾಶ್ ಪತ್ತೆ ಪ್ರಕರಣದ ತನಿಖೆ ಚುರುಕು. ರಾಜಕೀಯ ನೆರಳಿನ ಬೆನ್ನೇರಿ ವಿಚಾರಣೆ. ಎಲೆಕ್ಷನ್ಗಾಗಿಯೇ ನಡೀತಾ ಇತ್ತ ಕಲೆಕ್ಷನ್. ಬೆಂಗಳೂರಿನ ರಾಜಮಹಲ್ ಹೋಟೆಲ್ನಲ್ಲಿ ಐಟಿ ರೇಡ್ಗೆ ಸಂಬಂಧಪಟ್ಟ ಹಾಗೆ ದಾಳಿ ವೇಳೆ 1,67,00,000 ರೂಪಾಯಿ ಕ್ಯಾಶ್ ಅನ್ನು ಸೀಸ್ ಮಾಡಲಾಗಿತ್ತು. ಐಟಿ ಇಲಾಖೆಯ ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಐಟಿ ಇಲಾಖೆಯ ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಬಾಲಕೃಷ್ಣನ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ಕೇಸ್ನಲ್ಲಿ ಪ್ರಭಾವಿಗಳ ಕೈವಾಡ ಇರೋದು ನಮಗೆ ಸುಳಿವು ಸಿಗ್ತಾ ಇದೆ. ಪ್ರಾಥಮಿಕ ತನಿಖೆ ವೇಳೆ ಮಾಹಿತಿ ಸಿಕ್ಕಿದೆ ಅನ್ನುವಂಥ ಮಾತನ್ನ ಬಾಲಕೃಷ್ಣನ್ ಹೇಳಿದ್ದಾರೆ. ಹೋಟೆಲ್ನಲ್ಲಿ ಸಿಕ್ಕ ಹಣಕ್ಕೆ ಯಾವುದೇ ದಾಖಲೆ ಇಲ್ಲ. ಬೆಂಗಳೂರು, ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಹಲವು ಕಡೆ ದಾಳಿ ಮಾಡಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇದರ ಬಗ್ಗೆ ನಮಗೆ ಒಬ್ಬ ಪ್ರಭಾವಿ ರಾಜಕಾರಣಿ ಕೈವಾಡ ಇರೋದ್ರ ಬಗ್ಗೆ ಸುಳಿವು ಸಿಕ್ಕಿದೆ. ಆ ನಿಟ್ಟಿನಲ್ಲಿ ತನಿಖೆ ನಡೆಸ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಬಾಲಕೃಷ್ಣನ್ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ರಾಜಮಹಲ್ ಹೋಟೆಲ್ ಮೇಲಿನ ಐಟಿ ರೇಡ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇರುವಂಥದ್ದು. ಅಲ್ಲಿ ನಾರಾಯಣಗೌಡ ಸಿಕ್ಕಿಬಿದ್ದಿದ್ರು ಅಪಾರ ಪ್ರಮಾಣದ ಕ್ಯಾಶ್ ಜೊತೆ. We got a tip off that there was somewhere some cash was being kept, which is unaccounted cash. It is 1.67 totally. 1.67 crore in that particular case. There have been cash seizures all over Karnataka. There is another 50 lakhs we found with somebody near Hubli, another 20 lakhs which was seized from Hubli airport. So these things are happening all over Karnataka. There is a great deal of enhanced alertness and activity on behalf of the SST teams, of the Chief Electoral Officer, of the entire thing. So it's good that very early in the day that we have been able to make a breakthrough, and we'll continue to be active, alert, and work in a totally bipartisan manner. We have circulated our toll numbers. The ECI has the C-Vigil operation. So I would request all the citizens to please use all this, pass it on, and anything that is worthwhile, we will give you a guarantee that we'll act on it without fear.